Hello everyone. In today's class, let us study some more. We know the meaning of isometric isomorphism, the property that we have studied already. Based on that and the unitary operator, we have one theorem. An operator T is unitary if and only if it is isometric isomorphism on H onto itself, onto. So we'll prove this. First part, by data we have T is unitary. We need to prove isometric isomorphism property. If it is unitary, then T into T star equal to T star into T will be equal to unit operator I. That implies T is invertible. Invertible ಇದೆ ಅಂತಾದರೆ T is onto itself. ಸೊ onto ಫಂಕ್ಷನ್ ಆಗ್ತಾ ಇದೆ, ಇನ್ವರ್ಟಿಬಿಲಿಟಿ ಕೂಡ ಇದೆ ಅಂತಾದರೆ ಅದು ಐಸೋಮೋರ್ಫಿಸಮ್ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡ್ತಿದೆ ಅಂತ ಅಂದಂಗಾಯಿತು. Again, in the last class we know that T preserves norm. So that is norm T of x equal to norm x ಅಂತ ನೋಡಿದ್ವಿ ನಾವು. ಈಗ ಇಲ್ಲಿ norm of tx minus ty ತಗೊಳ್ಳೋಣ. So this will be equal to norm of t of x minus y will be equal to norm of x minus y. ನೋಡಿ, norm t of x equal to norm x ಆಗಿರೋದಕ್ಕೆ norm of t of x ಇದ್ದಲ್ಲಿ x minus y ಇದೆ. So norm x ಇದ್ದಲ್ಲಿ again x minus y. So therefore we can conclude that T is isometric isomorphism onto itself. ಈಗ ಸೆಕೆಂಡ್ ಪಾರ್ಟಲ್ಲಿ ಕಾನ್ವರ್ಸ್ ಪಾರ್ಟ್ ಪ್ರೂವ್ ಮಾಡೋಣ. ಬೈ ಡಾಟಾ ವಿ ನೋ ದಟ್ T is isometric isomorphism on H onto itself. Then we need to show that T is unitary. T is unitary ಅಂತಂದರೆ T star into T equal to T into T star which is equal to I ಅಲ್ವಾ. ಸೊ ಈಗ ನಮ್ಗೆ ಗೊತ್ತಿರೋ ಪ್ರಕಾರ T is isometric. T isometric ಆಗಿದೆ ಅಂತಂದರೆ norm T of x equal to norm x by the definition of isometry. So from this we can write T star T into T inverse equal to T star T ಅಂತಂದರೆ I into T inverse ಆಯಿತು. So which gives T star T inverse, ಈ T star ಈ ಬ್ರ್ಯಾಕೆಟನ್ನು ಈ ಕಡೆ ಹಾಕ್ಕೊಂಡಿದ್ದೀವಿ, ಈಕ್ವಲ್ ಟು I ಇಂಟು T ಇನ್ವರ್ಸ್ ಅಂತಂದರೆ T ಇನ್ವರ್ಸ್. ಸೊ T ಸ್ಟಾರ್ I ಈಕ್ವಲ್ ಟು T ಸ್ಟಾರ್ ಇನ್ವರ್ಸ್ ಆಯಿತು ಅಲ್ಲಿ ನಮಗೆ. ದಸ್ T ಸ್ಟಾರ್ ಈಕ್ವಲ್ ಟು T ಇನ್ವರ್ಸ್. ಓಕೆ, T ಸ್ಟಾರ್ ಈಕ್ವಲ್ ಟು T ಇನ್ವರ್ಸ್. ಸೊ ಈಗ ಪ್ರೀ ಮಲ್ಟಿಪ್ಲೈಯಿಂಗ್ ದಿಸ್ ಬೈ T ವಿ ಹ್ಯಾವ್ T star equal to T inverse. So will be equal to I. So that T star equal to I bantu. So in a similar way, post multiplying T, we have T star into T ಆಯಿತು ಇಲ್ಲಿ, into T inverse into T ಆಯಿತು ಅಲ್ವಾ. ಪೋಸ್ಟ್ ಮಲ್ಟಿಪ್ಲೈ ಟರ್ಮಿನ ಎಂಡಲ್ಲಿ ಮಲ್ಟಿಪ್ಲೈ ಮಾಡುವಂಥದ್ದು. ಸೊ T star into T star T equal to ಪುನಃ I ಬಂತು, which proves that ಇಲ್ಲಿ T ಇನ್ವರ್ಸ್ ಬರಬೇಕಾ? ಓಕೆ, ನೋ ಪ್ರಾಬ್ಲಮ್. T ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು I ಬಂತು ಇದಕ್ಕೆ ಇಲ್ಲಿ ಸಿಗುವಂಥದ್ದು. ಅಂದರೆ ಏನು ಅಂತ ಗೊತ್ತಾ, ಫಸ್ಟು T ಸ್ಟಾರ್ ಈಕ್ವಲ್ ಟು I ಬರುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ T ಸ್ಟಾರ್ T ಈಕ್ವಲ್ ಟು I ಬರುತ್ತೆ. ಸೊ ಅದು ಎರಡು ಐಗೆ ಈಕ್ವಲ್ ಇರೋದಕ್ಕೆ ಒಂದಕ್ಕೊಂದು ಕೂಡ ಈಕ್ವಲ್ ಇರುತ್ತೆ, ವಿಚ್ ಪ್ರೂವ್ಸ್ ದಟ್ T ಇಸ್ ಯುನಿಟರಿ. ಸೊ ಆ್ಯನ್ ಆಪರೇಟರ್ ನೋಡಿ, ಅದು ನಿಮಗೆ ಮರ್ತೋಗಿದೆಯಾನ ಅಂತ ಅಂದ್ಕೊಂಡು ನಾನು ಅದನ್ನು ಮೆನ್ಷನ್ ಕೂಡ ಮಾಡಿದ್ದೀನಿ ಯಾವಾಗ ಐಸೋಮೆಟ್ರಿಕ್ ಇರುತ್ತೆ ಅಂತ. ಈಗ ಇಲ್ಲಿ ನಾವು ಏನು ಸ್ಟಡಿ ಮಾಡಿದ್ದೀವಲ್ವ ಅದನ್ನೇ ಇಲ್ಲಿ ನಾನು ಕೊಟ್ಟಿರುವಂಥದ್ದು. ಸೊ ಆ್ಯನ್ ಆಪರೇಟರ್ T ಆನ್ H is said to be isometric if norm Tx minus Ty is equal to norm of x minus y for all xy belongs to H. Since T is linear, the condition is equivalent to norm Tx equal to norm x for all x belongs to H. ಸೊ ದಿಸ್ ಕಂಪ್ಲೀಟ್ಸ್ ದ ಸಿಲೆಬಸ್. ಎಲ್ಲ ಟಾಪಿಕ್ಕಿನ ಎಲ್ಲ ಒಂದು ಏನು ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು. ನನಗೆ ಗೊತ್ತಿಲ್ಲ ನೀವು ಎಷ್ಟೆಷ್ಟು ಕ್ಲಾಸನ್ನು ಕರೆಕ್ಟಾಗಿ ಕೇಳ್ಕೊಂಡಿದ್ದಾರ ಇಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ನೆಕ್ಸ್ಟ್ ಕ್ಲಾಸಿಂದ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಡ್ತಾ ಹೋಗ್ತೀನಿ, ನೀವು ಸಾಲ್ವ್ ಮಾಡಬೇಕು. ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕೇಳ್ಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮದು. ನಾನೇನು ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಇಲ್ಲಿ ತನಕ ಮಾಡ್ಬೋದು. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಕೇಳಿದ್ರೆ ನಾನು ಹೇಳ್ಕೊಡ್ಬೋದು.
ನೀವು ಯಾವುದೇ ರೀತಿಯಾದಂತಹ ರಿಪ್ಲೈಯನ್ನು ನನಗೆ ಮಾಡದೇ ಇದ್ದರೆ ನನಗೆ ಏನಾಗಿದೆ, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಏನೂ ಗೊತ್ತಿಲ್ಲ, ಸ್ಪೀಡ್ ಆಗಿದೆಯಾ ಸ್ಲೋ ಆಗಿದೆಯಾ ಕಲಿಸಿರೋದು ಏನೂ ಗೊತ್ತಿಲ್ಲ ನನಗೆ. ನೀವು ರಿಪ್ಲೈಯನ್ನು ಮಾಡಿದರೆ ನಂದು ಏನು ಮಿಸ್ಟೇಕ್ಸ್ ಇದ್ದರೂ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಯಾರೂ ಯಾವುದೇ ರೀತಿಯಾದಂತಹ ರಿಪ್ಲೈಯನ್ನು ಕಳಿಸಿಲ್ಲಾಗಿತ್ತು ನನಗೆ. ನನಗೆ ಹೇಗೆ ತಿಳಿದಿದೆಯೋ ನಾನು ಹಾಗೆ ಮಾಡಿದ್ದೀನಿ. ನಿಮಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು. ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ, ಗೊತ್ತಿಲ್ಲ ಅಂತಂದರೆ ಬುಕ್ ಓದಿ ಹೇಳ್ತೀನಿ, ಇಲ್ಲದೇ ಇದ್ದರೆ ಸೀನಿಯರ್ ಹತ್ರ ಕೇಳ್ಕೊಂಡಾದರೂ ಹೇಳ್ಕೊಡ್ತೀನಿ ನಿಮಗೆ. ಸಪೋಸ್ ಇಫ್ ಯು ನೀಡ್ ಎನಿಥಿಂಗ್ ಫ್ರಮ್ ಮೀ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ದಟ್ಸ್ continue the same with multiple choice questions. Okay, all the best for your examination.